ಪಂಚಮಶಾಲಿ ಮಹಾಪೀಠದ ಶ್ರೀ ಶ್ರೀ ಮೃತ್ಯುಂಜಯ ಸ್ವಾಮೀಜಿಯವರ ಬಳಿ ಬಂದಿದ್ದೀನಿ. ನಾನು ಈಗ ತಾನೇ ಬೆಳಗಾವಿಗೆ ಬಂದ ತಕ್ಷಣ ನಮಗೆ ಪೊಲೀಸ್ ಮೆಸೇಜು ಕೊಟ್ಟರು. ಏನಂತ ಹೇಳಿದ್ರೆ, ಈ ಒಂದು ಹೋರಾಟ ಏನು ಮಾಡ್ತಾಯಿದೆ, ಇರಲಿ ಬಿಡಪ್ಪ, ನಮ್ಮ ಹೆಸರು ಇನ್ನೊಂದು ಸರಿ ಪರಮ ಪೂಜ್ಯ ಸ್ವಾಮೀಜಿಯವರ ಸನ್ನಿಧಾನಕ್ಕೆ ಬಂದಿದ್ದೀನಿ. ನಾಡದ್ದು ನಡೆಯುವಂಥ ಒಂದು ಹೋರಾಟ ಏನಿದೆ ಪಂಚಮಶಾಲಿದು ರಿಸರ್ವೇಷನ್ಗೋಸ್ಕರ, ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಟ್ರ್ಯಾಕ್ಟರ್ಗಳಲ್ಲಿ ಇಲ್ಲಿ ಬರೋಕ್ಕೆ ಹೊರಟಿದ್ದಾರೆ. ಇದೊಂದು ಪ್ರಜಾಪ್ರಭುತ್ವ ದೇಶ, ರಾಜ್ಯ. ಹೋರಾಟ ಮಾಡುವಂಥ ಹಕ್ಕು ಎಲ್ಲರಿಗೂ ಇದೆ. ಸರ್ಕಾರದ ವಿರುದ್ಧ ಇರ್ಬೋದು, ಹೋರಾಟ ಮಾಡುವಂಥದ್ದು ಡೆಮಾಕ್ರಸಿಯಲ್ಲಿ ಅವರ ಹಕ್ಕು ಅದು. ಆದರೆ ಇವತ್ತು ಸರ್ಕಾರ ಏಕಾಏಕಿಯಾಗಿ ಪೊಲೀಸರು ಒಂದು ರೀತಿ ಎಮರ್ಜೆನ್ಸಿ, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಎಮರ್ಜೆನ್ಸಿ ತಂದುಬಿಟ್ಟಿದ್ದಾರೆ. 15 ಕಿಲೋಮೀಟ್ರ್ ದೂರದಲ್ಲೇ ಟ್ರ್ಯಾಕ್ಟ್ರುಗಳನ್ನು ತಡೆಯುವಂಥ ಮಾಡಿರೋದು ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದ್ರೋಹ ಅಂತ ನಾನು ಖಂಡನೆಯನ್ನು ಮಾಡ್ತೀನಿ. ಕೂಡಲೇ ಗೃಹ ಸಚಿವರು ಏನು ಬ್ಯಾರಿಕೇಡ್ಗಳಾಗಿದ್ದೀರಾ ಅದನ್ನು ತೆಗಿಬೇಕು. ಗೌರವಯುತವಾಗಿ ಯಾರು ಹೋರಾಟ ಮಾಡೋಕ್ಕೆ ಬಂದಿದ್ದಾರೋ ಅವ್ರನ್ನ ಗೌರವಯುತವಾಗಿ ಅವರು ಹೋರಾಟ ಮಾಡೋ ಸ್ಥಳಕ್ಕೆ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಾಮಾನ್ಯವಾಗಿ ಗೃಹ ಇಲಾಖೆಯವರು ಕಾನೂನನ್ನು ಕೈಗೆ ತಗೊಂಡವ್ರಿಗೆ ಕ್ರಮ ತೆಗೆದುಕೊಳ್ಬೇಕು. ಇವರೇನು ಕಾನೂನನ್ನು ಕೈಗೇನು ತೆಗೆದುಕೊಂಡೇ ಇಲ್ಲ, ಹೋರಾಟ ಮಾಡ್ತಾಯಿದ್ದಾರೆ. ಅವರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನೇ ಪರಮ ಪೂಜ್ಯರನ್ನು ಭೇಟಿ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ರಿಸರ್ವೇಷನ್, ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದರು, ಆ ರಿಸರ್ವೇಷನ್ ಒಕ್ಕಲಿಗರಿಗೂ ರಿಸರ್ವೇಷನ್ನು ಕೊಟ್ಟಿದ್ರಿ, ಪಂಚಮಶಾಲಿಗೂ ರಿಸರ್ವೇಷನ್ ಅದು. ಅದನ್ನು ನಾನೇ ಹೋಗಿ ಅವರಿಗೆ ಮಾತಾಡಿ ಆ ಸಂದರ್ಭದಲ್ಲಿ ಬೊಮ್ಮಾಯಿಯವರ ಪರವಾಗಿ ನಾನು ಹೋಗಿ ಮಾತಾಡಿದ್ದೆ. ನಮ್ಮ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟವನ್ನು ಮಾಡಿದ್ರು ಪಂಚಮಶಾಲಿ ಸಮುದಾಯದವರು. ಯಾವತ್ತೂ ನಾವು ತೊಂದರೆ ಕೊಟ್ಟಿಲ್ಲ, ಯಾವತ್ತೂ ಅಡೆತಡೆ ಮಾಡಿಲ್ಲ. ಆದರೆ ಈ ಸರ್ಕಾರ ದ್ವೇಷದಿಂದ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಾದರೂ ಅನಾಹುತ ಆದರೆ ಅದಕ್ಕೆ ನೇರ ಕಾರಣ ನಿಮ್ಮ ಸರ್ಕಾರ ಆಗುತ್ತೆ. ಹೋರಾಟ ಮಾಡೋದು ಹಕ್ಕು. ಭಾಳಷ್ಟು ಜನ ರೈತರೆಲ್ಲ ಬಂದು ಹೋರಾಟ ಮಾಡ್ತಾಯಿದ್ದಾರೆ. SC ST ಮಾದಿಗ ಸಮುದಾಯದವರು ಕೂಡ, ಮಾದಿಗ ಡಂಗೂರ ಅಂತ ಅದು ನೇಮ್ ಇಟ್ಕೊಂಡಿದ್ದಾರೆ. ಆ ಡಂಗೂರ ಅಂತೇಳಿ ನಾರಾಯಣ ಸ್ವಾಮಿಯವರು ಒಳಮೀಸಲಾತಿಯವರಿಗೋಸ್ಕರ ಗೌರವಾನ್ವಿತ ಆ ಸಮಾಜದವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ಹೋರಾಟ ಇದೆ. ನೀವು ಪಂಚಮಶಾಲಿ ಹೋರಾಟಕ್ಕೆ ಯಾಕೆ ತಡೆ ಮಾಡ್ತಾ ಇದ್ದೀರ? ಕಾರಣ ಏನು? ಇದು ಒಳ್ಳೆಯದಲ್ಲ. ಇದು ಸರ್ಕಾರಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಆಗೋಗ್ತೈತೆ, ಡೆಮಾಕ್ರಸಿಗೆ ಕಪ್ಪು ಚುಕ್ಕೆ ಆಗ್ತೈತೆ. ಕೂಡಲೇ ಪೊಲೀಸ್ ಇಲಾಖೆ, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಈ ಏನು ಅಡೆತಡೆ ಮಾಡಿದ್ದಾರೆ ಅದನ್ನು ತೆರವುಗೊಳಿಸಬೇಕು. ಅವರ ನ್ಯಾಯಯುತವಾದಂಥ ಹೋರಾಟ ಮಾಡುವಂಥ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಕಸಿಬಾರ್ದು. ನಾವು ಈ ಮಾತನ್ನು ನಾನು ಪರಮ ಪೂಜ್ಯ ಗುರುಗಳ ಹತ್ರನೂ ಹೇಳಿದ್ದೀನಿ. ನಾವು ನಿಮ್ಮ ಜೊತೆ ಇದ್ದೀರಿ, ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ಈ ಥರ ಪೊಲೀಸ್ ದೌರ್ಜನ್ಯ, ಪೊಲೀಸ್ ರಾಜ್ಯ ಮಾಡೋಕ್ಕೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ವಿಧಾನಸಭೆಯಲ್ಲೂ ಕೂಡ ಏನಾದರೂ ಅನಾಹುತ ಆದರೆ ವಿಧಾನಸಭೆಯಲ್ಲೂ ಕೂಡ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ.